ಸರ್ವಮಂಗಲಮಾಂಗಲ್ಯೆ ಶಿವೆ ಸರ್ವಾರ್ಥಸಾಧಿಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಓಂ ಸರ್ವಬಾಧಾ ಪ್ರಶಮನಂ ತ್ರೈಲೋಕ್ಯಸ್ಯಾಖಿಲೇಶ್ವರಿ ಏವಮೇವ ತ್ವಯಾ ಕಾರ್ಯಂ ಅಸ್ಮದ್ವೈರಿವಿನಾಶನಂ. ಓಂ ದುರ್ಗಾ ಪರಮೇಶ್ವರ್ಯೈ ನಮಃ. ವೃಶ್ಚಿಕ ರಾಶಿಯ ವೀಕ್ಷಕರೆಲ್ಲರಿಗೂ ಸಹ ವಿಠಲ್ ಭಟ್ ಮಾಡುವಂತಹ ನಮಸ್ಕಾರ ಹಾಗೂ ಚಾನೆಲ್ಗೆ ಆತ್ಮೀಯವಾದಂತಹ ಸ್ವಾಗತ. ವೀಕ್ಷಕರೇ, ಮೊದಲನೇ ಸಲ ನಮ್ಮ ಚಾನೆಲ್ ಬಂದಿರಾ ಅಥವಾ ಹಲವಾರು ಬಾರಿ ಬಂದಿದ್ದೀರಾ, ಆದ್ರೆ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಕೇಳಿ ಸಬ್ಸ್ಕ್ರೈಬ್ ಅಂತ ಬಟರಂತೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಒತ್ಕೊಂಡು ಆಲ್ ಅಂತ ಮಾಡ್ಲಿಕ್ಕೆ ಮರಿಬಿಡಿ. ನೀವು ಇನ್ನು ಈ ವಿಡಿಯೋನ ಲೈಕ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಬೇಗ ಲೈಕ್ ಮಾಡಿ. ಪ್ರತಿಯೊಬ್ಬ ವೃಶ್ಚಿಕ ರಾಶಿಯ ವಿಡಿಯೋ ರೀಚ್ ಆಗೋ ತರ ದಯವಿಟ್ಟು ವಾಟ್ಸ್ಆಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳ ವಿಡಿಯೋನ ಶೇರ್ ಮಾಡಲಿಕ್ಕೆ ದಯವಿಟ್ಟು ಮರಿಬೇಡಿ. ಏನಿದೆ ಈ ವಿಡಿಯೋದಲ್ಲಿ ಅಂತ ಶೇರ್ ಮಾಡಬೇಕು, ಏನು ವಿಡಿಯೋಗಳು ಅಂತ ಕೇಳ್ತೀರಾ? ವೃಶ್ಚಿಕ ರಾಶಿಯವರ ಅಕ್ಟೋಬರ್ ತಿಂಗಳ ಮಾಸ ಭವಿಷ್ಯದಲ್ಲಿ 5 ನಿಗೂಢವಾದ ಎಚ್ಚರಿಕೆಗಳು. ಏನೇನು ಸಮಸ್ಯೆ ಆಗ್ಬೋದು ನಿಮಗೆ ಅಕ್ಟೋಬರ್ ತಿಂಗಳಲ್ಲಿ ಅಂತ ಬಹಳ ವಿಶೇಷವಾದ ಸನ್ನಿಧಾನದಲ್ಲಿ ನಾನು ಈಗ ಕೂತ್ಕೊಂಡು ಈ ವಿಡಿಯೋವನ್ನು ಮಾಡ್ತಾ ಇದ್ದೇನೆ. ಇದು ಎರಡು ನದಿಗಳ ಸಂಗಮ. ಆ ನದಿಗಳು ಸಮುದ್ರ ಸೇರುವ ನದಿ ಹಾಗೂ ಸಮುದ್ರ ಸಂಗಮ. ಬಹಳ ವಿಶೇಷವಾದಂತಹ ಸನ್ನಿಧಾನ ಕೋಡಿ ಬೆಂಗ್ರೆ ಅಂತ, ದುರ್ಗಾ ಪರಮೇಶ್ವರಿಯ ಸನ್ನಿಧಾನ, ಅಮ್ಮನವರ ಸಾನ್ನಿಧ್ಯ ಇದೆ. ಅದ್ಭುತವಾದಂತಹ ಜಾಗ. ಹಾಗೂ ನಾನು ಮೊದಲೇ ಹೇಳ್ತೇನೆ, ನಾನು ಮಾಡುವ ಈ ವಿಡಿಯೋದಲ್ಲಿ ನಾನು ಹೇಳುವ ವಿಚಾರಗಳೆಲ್ಲ ಸುಳ್ಳಾಗ್ಬಿಡ್ಲಿ, ಏನು ನಿಮಗೆ ಸಮಸ್ಯೆ ಆಗದೆ ಇರಲಿ, ಚೆನ್ನಾಗಿರ್ಲಿ, ಅಮ್ಮನವರ ಅನುಗ್ರಹ ನಿಮ್ಮ ಮೇಲೆ ಆಗಲಿ ಅಂತ. ಆದ್ರೆ ಗ್ರಹ ಸ್ಥಿತಿಗಳು ಅಂತ ಇರುತ್ತಲ್ಲ, ಅದರ ಆಧಾರವಾಗಿ ಏನೇನು ಸಮಸ್ಯೆಗಳಾಗುತ್ತೆ ಅಂತ ಹೇಳ್ತೇನೆ, ಹಾಗೂ ಪರಿಹಾರವನ್ನು ಸಹ ಖಂಡಿತವಾಗಿ ತಿಳಿಸ್ತೇನೆ ವಿಡಿಯೋದಲ್ಲಿ. ಮೊದಲನೇ ಎಚ್ಚರಿಕೆ ವೃಶ್ಚಿಕ ರಾಶಿಯವರಿಗೆ ಈ ಒಂದು ಅಕ್ಟೋಬರ್ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ, ರವಿಗ್ರಹ ನಿಮಗೆ ಕರ್ಮಾಧಿಪತಿ. ಅಕ್ಟೋಬರ್ ತಿಂಗಳ ಕೊನೆಯ 2 ವಾರಗಳಲ್ಲಿ ರವಿ ನೀಚ ಸ್ಥಿತಿಗೆ ಬಂದ್ಬಿಡ್ತಾನೆ. ಅಲ್ಲಿಗೆ ವೃಶ್ಚಿಕ ರಾಶಿಯವರು ಅಕ್ಟೋಬರ್ ತಿಂಗಳಲ್ಲಿ ಕೆಲಸವನ್ನ ಕಳೆದುಕೊಳ್ಳಲಿದ್ದಾರೆ. ಜಾಬ್ ಕಳೆದುಕೊಳ್ಳುವ ಸಾಧ್ಯತೆ. ಈಗ ಗೌರ್ಮೆಂಟ್ ಜಾಬ್ ಆದ್ರೆ ಕೆಲಸ ಕಳ್ಕೊಳ್ಳೋದೇ ಇರೋದಿಲ್ವಲ್ಲ, ಆದ್ರೆ ಪಂಚಮದಲ್ಲಿ ಶನಿ ಅಲ್ವಾ, ಸೊ ಕರ್ಮಾಧಿಪತಿ ವ್ಯಯ ನೀಚ, ಪಂಚಮ ಶನಿ ಅಂತಂದಾಗ ನೀವು ಸಸ್ಪೆಂಡ್ ಮಾಡೋದು, ಡಿಸ್ಮಿಸ್ ಮಾಡೋದು, ಮತ್ತೊಂದೇನೋ ಮಾಡೋದು, ಇನ್ನೊಂದೇನೋ ಕೇಸ, ಈ ತರದ್ದು ನಡೀತಾ ಇರ್ತದೆ ಗೌರ್ಮೆಂಟ್ ಜಾಬ್ಗಳಲ್ಲಿ. ವೃಶ್ಚಿಕ ರಾಶಿಯವರು ಸಾಮಾನ್ಯವಾಗಿ ಗೌರ್ಮೆಂಟ್ ಜಾಬ್ ಅಲ್ಲಿ ಜಾಸ್ತಿ ಇರ್ತಾರೆ ಅಥವಾ ರಾಜಕೀಯದಲ್ಲಿ ಜಾಸ್ತಿ ಇರ್ತಾರೆ. ಆದ ಕಾರಣ ಹೇಳ್ತಾ ಇದ್ದೇನೆ, ಅಧಿಕಾರವನ್ನ ಕಳೆದುಕೊಳ್ಳುವಂಥದ್ದು ಅಕ್ಟೋಬರ್ ತಿಂಗಳ ಕೊನೆಯ 2 ವಾರಗಳಲ್ಲಿ ತೀರಾ ಜಾಸ್ತಿ ಕಂಡು ಬರ್ತಾ ಇದೆ. ಎಚ್ಚರ. ರವಿ ಸೂರ್ಯ ಗ್ರಹಣ ಸಹ ಇದೆ, ಆಯ್ತಲ್ವಾ? ಸೊ ಆದ್ರಿಂದ ಅದು ಆಚರಣೆಯಲ್ಲಿಲ್ಲ, ಭಾರತದಲ್ಲಿ ಕಾಣಿಸ್ತಾ ಇಲ್ಲ. ಆದ್ರಿಂದ ಪ್ರಭಾವ ಇದ್ದೇ ಇರುತ್ತಲ್ಲ, ಒಂದೇ ರವಿ ಅವನೇ ಗ್ರಸ್ತನಾಗ್ತಿರೋದು ಅಂತ. ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೇನೆ, ವಿಶೇಷ ಪರಿಹಾರ ವಿಡಿಯೋ ಎಂಡಲ್ಲಿ ಹೇಳ್ತೇನೆ, ದಯವಿಟ್ಟು ಕಡ್ಡಾಯವಾಗಿ ಆ ಪರಿಹಾರ ಮಾಡ್ಕೊಳ್ಳಿ. ಹಾಗೂ ನಿಮ್ಮ ಉದ್ಯೋಗವನ್ನ ಉಳಿಸ್ಕೊಳ್ಳಿ. ಪ್ರಮೋಷನ್ನು, ಸ್ಯಾಲ್ರಿ ಕೇಳಕ್ಕೆ ಹೋಗ್ಬಿಡಿ. ನಾನು ಕೇಳಿದ್ರೆ ಸುಮ್ಮನಿದ್ದು ಬಿಡಿ. ಅಕಸ್ಮಾತ್ ಕೇಳಲೇಬೇಕು ಅಂದ್ರೆ ಮೊದಲನೇ ವಾರ 2ನೇ ವಾರದೊಳಗಡೆ ಕೇಳಿ ಮುಗಿಸ್ಕೊಂಡ್ಬಿಡ್ಬೇಕು. 3, 4ನೇ ವಾರದಲ್ಲಿ ಅಪ್ಪಿತಪ್ಪಿನೂ ಕೇಳಕ್ ಹೋಗ್ಬಾರ್ದು. ನೀವು ಬಹಳ ಎಚ್ಚರಿಕೆಯಿಂದ ಇರಬೇಕು. 2ನೇಯ ಎಚ್ಚರಿಕೆ ವೃಶ್ಚಿಕ ರಾಶಿಯವರಿಗೆ ಅಕ್ಟೋಬರ್ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ, ರಾಶ್ಯಾಧಿಪತಿಯಾಗಿರ್ತಕ್ಕಂಥ ಕುಜ ವ್ಯಯದಲ್ಲಿ ಇರ್ತಾನೆ. ಸೊ ರಾಶ್ಯಾಧಿಪತಿ ವ್ಯಯದಲ್ಲಿ ಇದ್ದಾಗ ನಿಮ್ಮ ಪ್ರಾಮುಖ್ಯತೆ ಬಹಳ ಕಡಿಮೆ ಆಗ್ಬಿಡುತ್ತೆ, ಅಂತ ಇಂಪಾರ್ಟೆನ್ಸ್ ಇರಲ್ಲ. ಐಡೆಂಟಿಟಿ ಕ್ರೈಸಸ್, ಯಾರ್ರಿ ನೀವು ಅನ್ನೋ ತರ ನಿಮ್ಮನ್ನ ಇದು ಮಾಡೋ ಸಾಧ್ಯತೆ ಇರ್ತದೆ. ಸೊ ಆದ್ರಿಂದ ನೀವು ಒಂದು ಸ್ವಲ್ಪ ಎಲ್ಲ ಮುಂದ್ಗಡೆ ನಿಂತ್ಕೊಳ್ಳೋದು, ನಾನಿದ್ದೀನಿ ಅಂತ ಹೋಗೋದು, ಮಾತು ಕೊಡೋದು, ನಾನ್ ಮಾಡ್ಕೊಡ್ತೀನಿ ಅನ್ನೋದು, ಈ ತರ ಏನಾದ್ರು ನೀವು ಮುಂದೆ ಹೋಗಿ ನಿಂತ್ಕೊಂಡ್ರಿ ಎಲ್ಲ ವ್ಯವಹಾರಗಳಲ್ಲಿ ಅಂದ್ರೆ ಅವಮಾನ ಆಗುತ್ತೆ. ತುಂಬಾ ಕೆಟ್ಟದಾಗ ಅವಮಾನ ಆಗುತ್ತೆ. ನಡ್ರಿ ಫಸ್ಟ್ ಈ ಕಡೆ ಬರ್ರಿ ಈ ಕಡೆ ಅನ್ನೋ ರೀತಿಯಲ್ಲಿ 4 ಜನರ ಮುಂದೆ ಅವಮಾನ ಆಗುತ್ತೆ. ದಯವಿಟ್ಟು ಆ ತರ ಸನ್ನಿವೇಶಗಳನ್ನು ತಂದುಕೊಳ್ಳಬೇಡಿ. ದುರ್ಗಾರಾಧನೆ ಮಾಡ್ಕೊಳ್ಳಿ, ವಿಶೇಷ ಪ್ರಸಾದ ಧಾರಣೆ ಮಾಡ್ಕೊಳ್ಳಿ. ವಿಶೇಷವಾಗಿ ವಿಡಿಯೋ ಎಂಡಲ್ಲಿ ಹೇಳ್ತೀನಿ ಅದ್ರ ಬಗ್ಗೆ ಎಲ್ಲ, ಗೊತ್ತಾಯ್ತಲ್ವಾ? ದಯವಿಟ್ಟು ವಿಡಿಯೋ ಎಂಡ್ ತನಕ ನೋಡಿ. 3ನೇ ಎಚ್ಚರಿಕೆ ವೃಶ್ಚಿಕ ರಾಶಿಯವರಿಗೆ ಅಕ್ಟೋಬರ್ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ, ಅಷ್ಟಮಾಧಿಪತಿಯಾಗಿರತಕ್ಕಂಥ ಬುಧ ಗ್ರಹ ವ್ಯಯಸ್ಥಾನದಲ್ಲಿರ್ತಾನೆ, ರಾಶ್ಯಾಧಿಪತಿಯು ವ್ಯಯಸ್ಥಾನದಲ್ಲಿರ್ತಾನೆ. ಹೋಗ್ಲಿ, ಪರಿವರ್ತನ ಯೋಗ ಆಗತ್ತೆ ಬುಧನಿಗೆ ಅಂದ್ರೆ ಯಾರೊಟ್ಟಿಗೆ? ನೀಚ ಸ್ಥಿತಿಯ ಶುಕ್ರನೊಟ್ಟಿಗೆ ಪರಿವರ್ತನ ಯೋಗವಾಗುತ್ತೆ, ಮತ್ತೆ ವ್ಯಯಾಧಿಪತಿಯಾಗಿ ಇದನ್ನು ಕೊಡಬೇಕಾಗುತ್ತೆ. ಅದರಿಂದ ವೃಶ್ಚಿಕ ರಾಶಿಯವರು ಆರೋಗ್ಯದ ವಿಚಾರದಲ್ಲಿ ಎಚ್ಚರ. ಗಂಟಲಿನ ಸಮಸ್ಯೆ ಬರೋದು, ನುಂಗಕ್ಕಾಗ್ತಾ ಇಲ್ಲ, ಗಂಟ್ಲು ಹುಣ್ಣು, ಗಂಟ್ಲಲ್ಲಿ ನೋವು, ಟ್ರಾನ್ಸಿಲ್ಸ್, ಇದರ ಗಂಟ್ಲಿಗೆ ಸಂಬಂಧಪಟ್ಟಂತ ಬಾಧೆಗಳನ್ನ ವೃಶ್ಚಿಕ ರಾಶಿಯವರು, ಗಂಟಲಿಗೆ ಸಂಬಂಧಪಟ್ಟಂತಹ ಬಾಧೆಗಳನ್ನ ವೃಶ್ಚಿಕ ರಾಶಿಯವರು ಅನುಭವಿಸಬೇಕಾಗಿರ್ತದೆ. ಆದಷ್ಟು ಜಾಸ್ತಿ ಬಿಸಿನೀರನ್ನ ಕುಡಿಲಿಕ್ಕೆ ಟ್ರೈ ಮಾಡಿ. ಎಲ್ಲಂದ್ರಲ್ಲಿ ಯಾವುದೊಂದ್ರ ನೀರನ್ನ ಕುಡಿಲಿಕ್ಕೆ ಹೋಗಬೇಡಿ.
ಬಹಳ ಎಚ್ಚರಿಕೆಯಿಂದ ಇದ್ರೆ ನಿಮ್ಗೆ ಆರೋಗ್ಯ ಬಾಧೆ ಆಗೋದಿಲ್ಲ, ಇಲ್ಲ ಅಂದ್ರೆ ಕಟ್ಟಿಟ್ಟ ಬುತ್ತಿ. ಆದ್ರಿಂದ ಬಹಳ ವಿಶೇಷವಾಗಿ ಗಮನಿಸಿ. ಪರಿಹಾರಗಳನ್ನು, ದೇವತಾರಾಧನೆ ಅದೇ ನಿಮ್ಮನ್ನು ಕಾಪಾಡೋದು. ಮಹಾಚಂಡಿಕಾ ಯಾಗ, ಸಹಸ್ರ ರವಿ ಶಾಂತಿ ಹೋಮ, ಅದ್ಭುತವಾದಂತಹ ದೇವತಾರಾಧನೆಗಳು, ವಿಶೇಷ ಮಾಣಿಕ್ಯದ ಉಂಗುರ ಪ್ರಸಾದವನ್ನೇ ಕೊಡ್ತಾ ಇದ್ದೇವೆ. ವಿಡಿಯೋ ಎಂಡ್ ತನಕ ನೋಡಿ, ಎಂಡಲ್ಲಿ ತಿಳಿಸ್ತೇನೆ. 4ನೇ ಎಚ್ಚರಿಕೆ ವೃಶ್ಚಿಕ ರಾಶಿಯವರಿಗೆ ಅಕ್ಟೋಬರ್ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ, ಶುಕ್ರ ಸಪ್ತಮಾಧಿಪತಿಯಾಗಿ ನೀಚ ಸ್ಥಿತಿಯಲ್ಲಿರ್ತಾನೆ ಅಂತಂದ್ರೆ ಅವಿವಾಹಿತ ವೃಶ್ಚಿಕ ರಾಶಿಯವರಿಗೆ ವಿವಾಹದ ವಿಚಾರದಲ್ಲಿ, ವಿವಾಹಿತ ವೃಶ್ಚಿಕ ರಾಶಿಯವರಿಗೆ ದಾಂಪತ್ಯದ ವಿಚಾರದಲ್ಲಿ ಸಮಸ್ಯೆಗಳು ಕಟ್ಟಿಟ್ಟ ಬುತ್ತಿ ಅಂತ ಕಾಣಿಸ್ತಾ ಇದೆ. ಸೊ ಆದ್ರಿಂದ ನೀವು ವೃಶ್ಚಿಕ ರಾಶಿಯವರಾಗಿದ್ದು ವಿವಾಹ ಪ್ರಯತ್ನ ಮಾಡ್ತಾ ಇದ್ದೀರಾ ಅಂದ್ರೆ ಅಕ್ಟೋಬರ್ ತಿಂಗಳ ಮಧ್ಯಭಾಗದಲ್ಲಿ ಒಂದು ವಾರ ಹತ್ತತ್ರ ಸ್ವಲ್ಪ ಅನುಕೂಲಗಳಿದೆ. ಅದ್ರ ಮೊದಲು ಇಲ್ಲ, ಅದ್ರ ನಂತರನೂ ಇಲ್ಲ. ಸೊ ಆದ್ರಿಂದ ಸ್ವಲ್ಪ ಹಿನ್ನಡೆ ಆಗಬಹುದು. ಸಪ್ತಮಾಧಿಪತಿ ಶುಕ್ರನ ಆರಾಧನೆ ಆಗಬೇಕು. ಜೊತೆಗೆ ನೀವು ಮದುವೆ ಆಗೋಗಿದೆ ಅಂತ ಆದ್ರೆ, ಮದುವೆ ಆಗೋಗಿದೆ ಗುರುಗಳೇ ಅಂತ ಆದ್ರೆ ಗಂಡ ಹೆಂಡರಿಯ ನಡುವೆ ಜಗಳ ಮನಸ್ತಾಪಗಳಾಗಬಾರದು. ಗಂಡ ಹೆಂಡಿರ ಜಗಳ ಉಂಡು ಮಲಗುವ ತನಕ ಆ ಗಾದೆ ತರ ಇರಬೇಕು. ಇಲ್ಲ ನೀವು ಇನ್ನೂ ಜಗಳ ಮಾಡ್ಕೊಂಡು ಕಂಟಿನ್ಯೂ ಮಾಡ್ತಾ ಇದ್ದೀರಾ ಅಂದ್ರೆ ಎಡವಟ್ಟು ಮಾಡ್ಕೊಳ್ತೀರಾ ಅಂತ ಅರ್ಥ. ದಯವಿಟ್ಟು ಹೇಳ್ತೇನೆ, ವೃಶ್ಚಿಕ ರಾಶಿಯವರು ಡ್ರ್ಯಾಗ್ ಮಾಡಕ್ ಹೋಗ್ಬಿಡಿ ವಿಷಯನ, ಅಲ್ಲಿಂದಲ್ಲೇ ಮುಗಿಸ್ಬಿಡಿ. ತಪ್ಪಾಯ್ತು, ಸಾರಿ, ಏನೋ ಹೇಳಿ ಮುಗಿಸ್ಬಿಡಿ ವಿಚಾರನ. ಹೋಯ್ತಲ್ವಾ? ದಾಂಪತ್ಯ ಕಲಹಗಳನ್ನು ದೊಡ್ಡ ಮಾಡ್ಕೊಳಕ್ ಹೋಗ್ಬಿಡಿ. ಮತ್ತೆ ಶುಕ್ರನೇ ಕಾರಣ. ಶುಕ್ರನ ಅಭಿಮಾನಿ ದೇವರು ದುರ್ಗಾ. ಮಹಾಚಂಡಿಕಾ ಯಾಗವನ್ನ ಮಾಡ್ತಾ ಇದ್ದೇವೆ. ವಿಡಿಯೋ ಎಂಡ್ ತನಕ ನೋಡಿ, ಎಂಡೆಲ್ಲ ಪರಿಹಾರ ಪ್ರಸಾದ ಎಲ್ಲ ತಿಳಿಸ್ತೇನೆ. 5ನೇ ಎಚ್ಚರಿಕೆ ವೃಶ್ಚಿಕ ರಾಶಿಯವರಿಗೆ ಅಕ್ಟೋಬರ್ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ, ನೀವು ವೃಶ್ಚಿಕ ರಾಶಿಯವರಾಗಿದ್ದು ಪಾರ್ಟ್ನರ್ಶಿಪ್ ಬಿಸ್ನೆಸ್ ಮಾಡ್ತಾ ಇದ್ರೆ ನಿಮಗೆ ಸಮಸ್ಯೆ ಆಗುವ ಸಾಧ್ಯತೆ ಜಾಸ್ತಿ ಇದೆ. ನೀವು ವೃಶ್ಚಿಕ ರಾಶಿಯವರಾಗಿದ್ದು ಸ್ತ್ರೀಯರು ಸ್ನೇಹಿತೆ ಆಗಿ ಇದ್ರೆ ನಿಮ್ಮ ಹತ್ರ ನಿಮಗಿದ್ರೆ ನಿಮಗೆ ಸಮಸ್ಯೆಗಳು ಜಾಸ್ತಿ ಆಗ್ತದೆ. ಫ್ರೆಂಡ್ಸ್ ಜೊತೆಗೆ ಓವರಾಲ್ ಆಗಿ ಸ್ವಲ್ಪ ಹಣಕಾಸಿನ ವಿಚಾರವಾಗಿ, ಹೆಣ್ಣಿನ ವಿಚಾರವಾಗಿ ಸ್ವಲ್ಪ ವೃಶ್ಚಿಕ ರಾಶಿಯವರಿಗೆ ಜಗಳ ಮನಸ್ತಾಪಗಳು ಜಾಸ್ತಿ ಆಗಲಿದೆ ಅಂತ ಕಂಡು ಬರ್ತಾ ಇದೆ. ಆದ್ದರಿಂದ ಬಾಳ ಸಂಗಾತಿ ಇರ್ಬೋದು, ಸ್ನೇಹಿತ ಇರ್ಬೋದು, ಫ್ರೆಂಡ್ಸ್ ಇರ್ಬೋದು, ಬಿಸ್ನೆಸ್ ಪಾರ್ಟ್ನರ್ ಇರಬಹುದು, ಎಲ್ಲ ವಿಚಾರವಾಗಿ ಕೇರ್ಫುಲ್ ಆಗಿರಿ. ಹಾಗೂ ದೂರ ಪ್ರಯಾಣವನ್ನ ವರ್ಜಿಸಬೇಕು. ನೀವು ದೂರ ಪ್ರಯಾಣ ಮಾಡಿಬಿಟ್ರೆ ಮಧ್ಯದಲ್ಲಿ ನೀವು ಕಳ್ಕೊಂಡ್ಬಿಡ್ತೀರಾ. ಏನೋ ಇಂಪಾರ್ಟೆಂಟ್ ದುಡ್ಡಿಲ್ಲ, ಮೊಬೈಲ್ ಕಳ್ಕೊಂಡೆ, ದುಡ್ಡು ಕಳ್ಕೊಂಡೆ, ಯಾರನ್ನೂ ಕಾಂಟ್ಯಾಕ್ಟ್ ಮಾಡಕ್ ಆಗ್ತಾ ಇಲ್ಲ, ವಾಪಸ್ ಹೋಗೋದು ಹೆಂಗೆ, ಆ ರೀತಿಯ ಸಮಸ್ಯೆಗಳಾದರೂ ಆಶ್ಚರ್ಯ ಇಲ್ಲ. ಸೊ ಅದರಿಂದ ಒಂದು ದೂರ ಪ್ರಯಾಣ ಮಾಡಬೇಡಿ. ಎರಡನೇದು ಮಾಡಿದರೆ ಸರಿಯಾದ ವ್ಯವಸ್ಥೆಗಳನ್ನ ಇಟ್ಕೊಳ್ಳಿ, ಎಲ್ಲ ವಸ್ತುಗಳನ್ನ ಕರೆಕ್ಟಾಗಿ ಇಟ್ಕೊಳ್ಳಿ, ಬಹಳ ಎಚ್ಚರಿಕೆಯಿಂದಿರಿ. ಪರಿಹಾರಾದಿಗಳು ಬಹಳ ಮುಖ್ಯ. ಗ್ರಹಣಾಚರಣೆ ಇತ್ಯಾದಿ ಪರಿಹಾರಗಳು ಬಹಳ ಮುಖ್ಯ. ಗ್ರಹಣ ಆಚರಣೆ ಇಲ್ಲ, ಯಾಕೆಂದ್ರೆ ಗ್ರಹಣ ಕಾಣಿಸ್ತಾ ಇಲ್ಲ, ಸೂರ್ಯಗ್ರಹಣ. ಆದರೆ ಪ್ರಭಾವ ಇರುತ್ತೆ, ಶುಭ ಪ್ರಭಾವ ಇದೆ, ಒಳ್ಳೆ ಪ್ರಭಾವ ಇದೆ. ಬಟ್ ರವಿ ಗ್ರಹ ನೀಚ ಸ್ಥಿತಿಗೆ ಬಂದ್ಬಿಡ್ತಾನೆ, ಅದು ಸ್ವಲ್ಪ ನೆಗೆಟಿವ್ ಆಗುತ್ತೆ. ಸೊ ರವಿ ಆರಾಧನೆ ಬಹಳ ಮುಖ್ಯ. ಚಂಡಿಕಾ ಯಾಗ ಮಾಡ್ತಾ ಇದ್ದೀವಿ. ವೃಶ್ಚಿಕ ರಾಶಿಯವರ ಎಲ್ಲ ಸಮಸ್ಯೆಗಳಿಗೆ ಪರಿಹಾರವಾಗಿ ನಾವು ಮಾಡ್ತಾ ಇರುವ ವಿಶೇಷ ಪರಿಹಾರ ಹಾಗೂ ಪ್ರಸಾದ ಏನಪ್ಪಾ ಅಂತಂದ್ರೆ, ಸೆಪ್ಟೆಂಬರ್ 21ನೇ ತಾರೀಕು ಮಹಾಲಯ ಅಮಾವಾಸ್ಯೆ, ನವರಾತ್ರಿ, ಅದ್ರ ಮರುದಿನದಿಂದನೇ ನವರಾತ್ರಿಯು ಸಹ ಆರಂಭದ ಕಾಲ. ಅವತ್ತಿನ ದಿವಸ ಮಹಾ ಸೂರ್ಯಗ್ರಹಣವೂ ಸಹ ಸಂಭವಿಸ್ತಾ ಇದೆ. ಅದರ ಹೆದರುವ ಅವಶ್ಯಕತೆ ಇಲ್ಲ. ಸೂರ್ಯಗ್ರಹಣ ಭಾರತದಲ್ಲಿ ಕಾಣಿಸ್ತಾ ಇಲ್ಲ. ಭಾರತದಲ್ಲಿ ಗೋಚಾರ ಇಲ್ಲದ ಕಾರಣ ನಮಗೆ ಗ್ರಹಣದ ಆಚರಣೆ ಇಲ್ಲ. ಗ್ರಹಣಾಚರಣೆ ಇಲ್ಲ ಅಂದ್ರೇನು? ಹಿಂದೆ ಚಂದ್ರಗ್ರಹಣದಲ್ಲಿ ಉಪವಾಸ ಮಾಡಬೇಕು, ಹೊರಗಡೆ ಹೋಗಬಾರದು, ಆಹಾರ ಸೇವನೆ ಮಾಡಬಾರದು ಇತ್ಯಾದಿ ಒಂದಿಷ್ಟು ರೂಲ್ಸ್ ಗಳನ್ನೇನು ಹೇಳಿದ್ದೇನೆ, ಆ ಯಾವ ರೂಲ್ಸು ಸಹ ಈ ಸೂರ್ಯಗ್ರಹಣಕ್ಕೆ ಅಪ್ಲೈ ಆಗಲ್ಲ. ಯಾಕೆಂದ್ರೆ ಸೂರ್ಯಗ್ರಹಣ ರಾತ್ರಿಯಲ್ಲಿ ಆಗುತ್ತಾ ಇದೆ. ರಾತ್ರಿಯಲ್ಲಾಗುವ ಸೂರ್ಯಗ್ರಹಣಗಳು, ಹಗಲಿನಲ್ಲಿ ನಡೆಯುವ ಸಂಭವಿಸುವ ಚಂದ್ರಗ್ರಹಣಗಳು ನಮಗೆ ಕಾಣೋದಿಲ್ಲ. ಆದ್ರಿಂದ ಆಚರಣೆಗಿಲ್ಲ ಅಂತ. ಆದರೆ ಇದು ಏನು ಗ್ರಹಣ ಸಂಭವಿಸ್ತಾ ಇರೋದು ಹೌದು, ಸಿಂಹ ರಾಶಿಯಲ್ಲಿ ಸಂಭವಿಸ್ತಾ ಇದೆ. ಆದ್ರಿಂದ ನಿಮ್ಮ ರಾಶಿಯಿಂದ ಎಷ್ಟನೇ ರಾಶಿಯಲ್ಲಿ ಗ್ರಹಣ ಆಗುತ್ತಾ ಇದ್ರು ಅನ್ನುವ ಆಧಾರದ ಮೇಲೆ ಶುಭ ಅಶುಭ ಮಿಶ್ರ ಫಲಗಳು ಇದ್ದೇ ಇರುತ್ತೆ. ಸೊ ಏನೇ ಆಗ್ಲಿ ಗ್ರಹಣದ ಫಲದಲ್ಲಿ ಆ ಅಶುಭ ಫಲ ನಿವಾರಣೆ ಆಗಬೇಕು. ಅಷ್ಟೇ ಅಲ್ಲ, ರವಿ ಗ್ರಹ ನೀಚ ಸ್ಥಿತಿಗೆ ತುಲಾರಾಶಿಗೆ ರವಿ ಪ್ರವೇಶವಾಗುತ್ತಾ ಇದೆ. ಆ ತುಲಾರಾಶಿಗೆ ರವಿ ಪ್ರವೇಶವಾಗ್ತಿರೋದ್ರಿಂದ ಒಂದಿಷ್ಟು ರವಿಯಿಂದ ಸಮಸ್ಯೆಗಳು ಉಂಟಾಗಬಹುದು, ಅದು ಪರಿಹಾರವಾಗಬೇಕು. ಅಷ್ಟೇ ಅಲ್ಲ, ನವರಾತ್ರಿಯ ಆರಂಭದ ಕಾಲವಾದ್ರಿಂದ ಜಗಜ್ಜನನಿ ದುರ್ಗಾ ಪರಮೇಶ್ವರಿ ಅನುಗ್ರಹ, ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತಿ ಸ್ವರೂಪಿಣಿ ತ್ರಿಗುಣಾಂಬಿಕಾ ಶ್ರೀ ದುರ್ಗಾ ಪರಮೇಶ್ವರಿಯ ಅನುಗ್ರಹವಾಗಬೇಕು. ಪ್ರತಿ ವರ್ಷ ನಾವು ಈ ಒಂದು ಸಂದರ್ಭದಲ್ಲಿಯೇ ಚಂಡಿಕಾ ಮಹಾಯಾಗವನ್ನು ಮಾಡತಕ್ಕಂಥದ್ದು. ಸೊ ಅದರಿಂದ ನಮ್ಮ ಯಾಗಶಾಲೆಯಲ್ಲಿ ನಾವು, ಬೆಂಗಳೂರಿನ ನಮ್ಮ ಯಾಗಶಾಲೆಯಲ್ಲಿ ನಾವು ಈ ಒಂದು ಸೆಪ್ಟೆಂಬರ್ 21ನೇ ತಾರೀಕಿನ ಅಮಾವಾಸ್ಯೆ ಪರ್ವ ದಿನದಂದು ನಾವು ಮಹಾಚಂಡಿಕಾ ಯಾಗ ಹಾಗೂ ಸಹಸ್ರ ರವಿ ಶಾಂತಿ ಹೋಮ
ಅದ್ರ ಜೊತೆಗೆ ಸ್ವಯಂವರ ಪಾರ್ವತಿ ಹೋಮ, ಗುರು ಶಾಂತಿ ಶನಿ ಶಾಂತಿಯೊಟ್ಟಿಗೆ ಮಹಾ ನವಗ್ರಹ ಶಾಂತಿ ಹೋಮಗಳನ್ನು ಮಾಡ್ತಾ ಇದ್ದೇವೆ. ಎಲ್ಲ ಹೋಮಗಳು ಲೈವ್ ಇರ್ತದೆ ಪ್ರತಿ ಸಾರಿಯಂತೆ. ಲೈವ್ ಅಲ್ಲಿ ನಿಮ್ಮ ಹೆಸರು ಸಂಕಲ್ಪ ಆಗುತ್ತೆ, ಎಲ್ಲಾ ಹೋಮಗಳನ್ನು ಲೈವ್ ನೋಡ್ತೀರಾ. ಹಾಗೂ ಎಲ್ಲಾ ಹೋಮಗಳ ಭಸ್ಮ ಹಾಗೂ ಕುಂಕುಮಾರ್ಚನೆ, ಕುಂಕುಮ ಪ್ರಸಾದ ಜೊತೆಗೆ ವಿಶೇಷವಾಗಿ ಈ ಬಾರಿಯ ಪ್ರಸಾದ ಒರಿಜಿನಲ್ ಮಾಣಿಕ್ಯ ರತ್ನಗಳು. ಸೂರ್ಯಗ್ರಹಣ ಜೊತೆಗೆ ನೀಚ ಸ್ಥಿತಿಯ ರವಿಯ ದೋಷ ಪರಿಹಾರವಾಗಬೇಕು, ರವಿಗೆ ಪ್ರಾಮುಖ್ಯತೆ ಕೊಡಬೇಕು ಅಂತ ನಾವು ವಿಶೇಷವಾಗಿ ಸಹಸ್ರ ರವಿ ಶಾಂತಿಯನ್ನು ಮಾಡ್ತಾ ಇರುವಂತಹದ್ದು. ಆ ಮಾಣಿಕ್ಯ ಉಂಗುರವನ್ನ ಈಗಾಗಲೇ ವಿಶೇಷವಾಗಿ ಪರಮ ಪವಿತ್ರವಾದಂತಹ ಪುರಾಣ ಪ್ರಸಿದ್ಧವಾದ ಇತಿಹಾಸ ಪ್ರಸಿದ್ಧವಾದಂತಹ 100 ವರ್ಷಗಳ ಇತಿಹಾಸ ಇರತಕ್ಕಂತಹ ಧನ್ವಂತರಿ ದೇಗುಲದಲ್ಲಿ ಆ ಉಂಗುರಗಳನ್ನ ಧನ್ವಂತರಿಯ ಪಾದಾರವಿಂದಗಳಲ್ಲಿಟ್ಟು ಪೂಜೆ ಮಾಡಿಸ್ಕೊಂಡು ತಗೊಂಡಿದ್ದೇನೆ. ಅದರದ್ದು ವಿಡಿಯೋ ಹಾಕಿದ್ದೇನೆ. ಅಷ್ಟೇ ಅಲ್ಲದೆ ಈ ಒಂದು ಅಮ್ಮನವರ ಸನ್ನಿಧಾನದಲ್ಲೂ ಸಹ ಆ ದುರ್ಗಾ ಪರಮೇಶ್ವರ ಸನ್ನಿಧಾನದಲ್ಲಿ ಆ ರತ್ನಗಳನ್ನ, ಆ ಒಂದು ಉಂಗುರಗಳ ಮಾಣಿಕ್ಯ ರತ್ನಗಳನ್ನ ಇಟ್ಟು ಪೂಜೆ ಮಾಡಿಸ್ತಾ ಇದ್ದೇವೆ. ಸೊ ಅದೊಂದು ವಿಡಿಯೋನು ಸಹ ನಿಮಗೆ ನೋಡಬಹುದು. ಈಗ ವಿಡಿಯೋ ಮುಂದೆ ಪ್ಲೇ ಮಾಡ್ತೇವೆ. ಸೊ ಅದರಿಂದ ಡಬಲ್ ಎನರ್ಜೈಸ್ಡ್ ಆದಂತಹ ಎರಡೆರಡು ಅಂದ್ರೆ ಧನ್ವಂತರಿ ಸನ್ನಿಧಾನ ಹಾಗೂ ದುರ್ಗಾ ಪರಮೇಶ್ವರಿ ಸನ್ನಿಧಾನದ ಎನರ್ಜೈಸ್ ಆದಂತಹ ಮಾಣಿಕ್ಯ ಉಂಗುರವನ್ನ ಮತ್ತೆ ತ್ರಿಬಲ್ 3ನೇ ಬಾರಿಗೆ ಮಹಾಚಂಡಿಕಾ ಯಾಗದಲ್ಲಿ ಎನರ್ಜೈಸ್ ಮಾಡಿ, ಸಹಸ್ರ ರವಿ ಶಾಂತಿಯಲ್ಲಿ ಎನರ್ಜೈಸ್ ಮಾಡಿ ನಿಮಗೆ ಮಹಾ ಸೂರ್ಯಗ್ರಹಣದ ಒಂದು ದೋಷವು ಪರಿಹಾರವಾಗಿ ರವಿ ಅನುಗ್ರಹ, ದುರ್ಗಾ ಅನುಗ್ರಹ, ದುರ್ಗತಿ ನಾಶಿನಿ, ಯಾವುದೇ ಕಷ್ಟಗಳು ಕಷ್ಟ ಕೋಟೆಗಳಿದ್ರೂ ಸಹ ಛಿದ್ರ ಮಾಡ್ತಾಳೆ ಅಮ್ಮನವರು. ಅದು ಆರೋಗ್ಯ ಬಾಧೆ ಇರಲಿ, ಆರ್ಥಿಕ ಬಾಧೆ ಇರಲಿ, ಮಾಟ ಮಂತ್ರ ಇರಲಿ, ದೃಷ್ಟಿ ದೋಷಗಳಿರಲಿ, ಶತ್ರು ಬಾಧೆಗಳಿರಲಿ, ಕೋರ್ಟು ಕಚೇರಿ ಸಮಸ್ಯೆ ಇರಲಿ, ಏನೇ ಸಮಸ್ಯೆ ಇರಲಿ ಅದನ್ನ ದುರ್ಗಾ ಪರಮೇಶ್ವರಿ ಪರಿಹಾರ ಮಾಡ್ತಾಳೆ. ಆದ್ರಿಂದ ಆ ಮಹಾಚಂಡಿಕಾ ಯಾಗದಲ್ಲಿ ಆ ಉಂಗುರಗಳನ್ನ ಎನರ್ಜೈಸ್ ಮಾಡಿ ನಿಮಗೆ ಕಳಿಸ್ಕೊಡ್ತೇವೆ. ಸಂಕಲ್ಪ ಸೇವೆಗೆ ಹೆಸರು ಕೊಡೋರು ಸ್ಕ್ರೀನ್ ಮೇಲೆ ಕಾಣುವಂತ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ ಗೋತ್ರ, ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ, ನಿಮ್ಮ ರಾಶಿ ಹಾಗೂ ನಿಮ್ಮ ವಿಳಾಸವನ್ನ ಬೇಗ ವಾಟ್ಸಪ್ ಮಾಡ್ಕೊಳ್ಳಿ. ಲೈವ್ ಅಲ್ಲಿ ನಾನೇ ನಿಮ್ಮ ಹೆಸರು ಸಂಕಲ್ಪ ಮಾಡ್ತೇನೆ. ಎಲ್ಲಾ ಹೋಮ ಲೈವ್ ನೋಡ್ತೀರಾ. ಪ್ರಸಾದ ನಿಮಗೆ ಎಲ್ಲ ಹೋಮಗಳ ಭಸ್ಮ, ಕುಂಕುಮಾರ್ಚನೆ, ಕುಂಕುಮ ಪ್ರಸಾದ ಹಾಗೂ ಸ್ಕ್ರೀನ್ ಮೇಲೆ ನಿಮಗೆ ಕಾಣ್ತಾ ಇರುವಂತಹ ಈ ವಿಶೇಷವಾದ ಒರಿಜಿನಲ್ ಮಾಣಿಕ್ಯ ರತ್ನದ ಒಂದು ಉಂಗುರವನ್ನು ನಿಮಗೆ ಸ್ಪೀಡ್ ಪೋಸ್ಟ್ ಅಲ್ಲಿ ಕಳಿಸ್ಕೊಡ್ತೇನೆ. ಪ್ರತಿಯೊಬ್ಬರು ಉಂಗುರದ ಬೆರಳಲ್ಲಿ ಅದನ್ನು ಧಾರಣೆ ಮಾಡ್ಕೊಳ್ಳಿ. ಖಂಡಿತವಾಗಿ ಎಲ್ಲರಿಗೂ ಸಹ ಒಳ್ಳೇದಾಗ್ಲಿ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ. ಪ್ರತಿಯೊಬ್ಬರಿಗೂ ಈ ವಿಶೇಷ ವಿಚಾರ ತಲುಪಿಸಿ. ವಾಟ್ಸ್ಆಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡ್ಲಿಕ್ಕೆ ಮರಿಬೇಡಿ. ನೀವಿನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದ್ರೆ ದಯವಿಟ್ಟು ಕೆಳಗಡೆ ಸಬ್ಸ್ಕ್ರೈಬ್ ಅಂತ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಒತ್ಕೊಂಡು ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಮುಂದಿನದಲ್ಲಿ ಮತ್ತೆ ಪುನಃ ಸಿಗ್ತೇನೆ. ಎಲ್ಲರಿಗೂ ಸಹ ಒಳ್ಳೇದಾಗ್ಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ.